ಕಾಲ ಎಂದಿಗೂ ಕಳೆಯೋಲ್ಲ, ಮುಗಿಯೋಲ್ಲ. ಕಾಲ ಸಮಯ ಎಂದೂ ಮುಗಿಯೋಲ್ಲ, ಅದು ಕಳೆಯೋದೂ ಇಲ್ಲ. ಹೆಂಗೋ ಕಾಲ ಕಳೆದು ಬಿಡೋಣ ಬಿಡಪ್ಪ ಅಂತೇವೆ ನಾವು. ಖಂಡಿತ ಇಲ್ಲ. ನಾವು ಕಾಲದಲ್ಲಿ ಕಾಲವಾಗಿ ಹೋಗಿಬಿಡುತ್ತೇವೆ. ನಾವು ಕಾಲದಲ್ಲಿ ಕಾಲವಾಗಿ ಹೋಗುತ್ತೇವೆ. ನೋಡಿಬೇಕಾದ್ರೆ ಕಾಲ ಯಾವತ್ತಾದ್ರೂ ಮುಗಿದಿದೆಯಾ? ಓಡ್ತಲೇ ಇದೆ, ಅದು ದಿನ ಬರ್ತಿದೆ, ಬರ್ತಲೇ ಇದೆ. ಅದು ನಮ್ಮ ಅಪ್ಪನಿಗೂ ಬಂದಿತ್ತು, ನಮ್ಮ ತಂದೆಯವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ. ಅದಕ್ಕೆ ಸೂರ್ಯನಿಗೆ ನಿತ್ಯ ಪ್ರಾರ್ಥನೆ ಮಾಡುವಾಗ ತಾತ ಅಂತ ಹೇಳ್ತೀನಿ. ನಿಜವಾದ ತಾತ ಆತ, ನಿಜವಾದ ದೈವ. ನಮ್ಮ ಕಣ್ಣಿಗೆ ಕಾಣಿಸೋ ಎರಡು ಅದ್ಭುತವಾದಂಥ ಶಕ್ತಿಗಳು ಭಗವಂತನ ಸೃಷ್ಟಿಯಲ್ಲಿ. ಶಿವಯ್ಯ, ಪಾರ್ವತಿ ಅಂದ್ರೆ ಚಂದ್ರ. ಸಂಜೆ ಆದ್ಮೇಲೆ ಚಂದ್ರ ಕಾಣಿಸ್ಕೊತಾನೆ ಅನ್ನತಕ್ಕಂಥದ್ದು. ನಾವು ಈ ಕಾಲದಲ್ಲಿ ಈ ಕಾಲ ಹಂಗಿತ್ತು, ಆ ಕಾಲ ಹಂಗಿತ್ತು, ಖಂಡಿತ ಇಲ್ಲ. ನಾವು ಆ ಥರ ಇದ್ದಿತ್ತು. ಪುಟ್ಟದೊಂದು 1 ಪೈಸೆ 2 ಪೈಸೆ ಕಾಲಘಟ್ಟ ನೋಡಿದ್ದೇವೆ. ಬೊಂಬೆ ಮಿಠಾಯಿ ಒಂದು ಬರೋರು ಅಂದ್ಕೊಂಡು ಅದನ್ನ ಕೊಡಿಸೋರು. ಅಪ್ಪ ಸಂತೆ ಕರ್ಕೊಂಡು ಹೋದ್ರೆ ಊರಬ್ಬ, ಊರ್ ಜಾತ್ರೆ ಅಂತ ನಡೆದಾಗ ಆ ಬೊಂಬೆ ಮಿಠಾಯಿಗಳು ಬರೋದು. ಆ ಕಡ್ಡಿನಲ್ಲಿ ಇದು ಮಾಡಿ ಇಲ್ಲೊಂದು ವಾಚ್ ತರ ಎಲ್ಲ ಕಟ್ಟಿ. ನಮ್ಮ ಕಾಲ ಅದೊಂದು ಆನಂದ ಅಂತ ನಾವು ಹೇಳ್ತೇವೆ. ಈ ಕಾಲ ಇವ್ರದ್ದು. ಕಾಲ ಯಾವತ್ತೂ ಕಳೆದಿಲ್ಲ, ಮುಗಿಯೋಲ್ಲ, ಆರಂಭವೂ ಆಗಿಲ್ಲ, ಅದು ಅಂತ್ಯವೂ ಆಗಿಲ್ಲ. ನಾವು ಆರಂಭ ಆಗಿ ಅಂತ್ಯ ಆಗ್ತಿದ್ದೇವೆ. ಹೌದಾ? ಯೋಚನೆ ಮಾಡಿ ನೋಡಿ. ಸುಮ್ಮನೆ ಭಯಗಳು. ಹಿಂಗಿದ್ರೆ, ಹಂಗಿದ್ರೆ,